ಬರೀ ಟಾಟಾ ಮಾಡಿ ರೋಡ್ ಶೋ ನಡೆಸಿದರೆ ಸಾಲದು. ಈ ಸಲ ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಪಡೆಯಲು ಜನ ಮುಗಿಬೀಳುತ್ತಿದ್ದಾರೆ. ಗೆಲುವು ನಮ್ಮದೇ ಎಂದು ಸಚಿವ ಮಧು ಬಂಗಾರಪ್ಪ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನರೇಂದ್ರ ಮೋದಿಯವರು ಹಣೆ ಬರ 2023ರಲ್ಲಿ ಮಂಡ್ಯ ಬೀದಿಯಲ್ಲೇ ಜನರು ತೋರಿಸ್ಬಿಟ್ರು. ಇದೇ ಮಾನ್ಯ ನರೇಂದ್ರ ಮೋದಿಯವರು 500ಕ್ಕೆ ಬಂದಿದ್ರು, ಎಲ್ಲ ಸೇರಿಸಿ ಮಾಡಿದ್ರು. ಗ್ರಾಮಾಂತರದಲ್ಲೂ ಗೆಲ್ಲಿಲ್ಲ, ಸಾಗರದಲ್ಲಿ ಗೆಲ್ಲಿಲ್ಲ, ತೀರ್ಥಹಳ್ಳಿಯಲ್ಲಿ ಹೆಚ್ಚು ಕಮ್ಮಿ ಆಯಿತು, ಫೈಟ್ ಕೊಟ್ವಿ, ಸೋಲನ ಒಪ್ಕೊಳ್ತೀವಿ, ಈಗ ಗೆಲ್ತೀವಿ. ಭದ್ರಾವತಿಯಲ್ಲಿ ಏನೂ ಬಾಲ ಬಿಚ್ಚಕ್ಕಾಗಲಿಲ್ಲ. ಸ್ವರ್ಗದಲ್ಲಂತೂ ಬಿಡ್ರಿ, ನಾನೇನು ಹೇಳಕ್ಕೆ ಹೋಗಲ್ಲ, ನನ್ನ ಲೀಡ್ ಏನು ಅಂತ. ಚನ್ನಗಿರಿ, ಹೊನ್ನಾಳಿ, ಶೃಂಗೇರಿ ಇಲ್ಲೆಲ್ಲ ನಾನು ಹೋದವನು ಮಧು ಬಂಗಾರಪ್ಪ ಚುನಾವಣೆಗೆ. ನಾನು ಬೀದಿಯಲ್ಲಿ ಏನು ಹೊಯ್ಕೊಳ್ಳಿಲ್ಲಲ್ಲ, ಟಾಟಾ ಮಾಡಿ ಪೋಸ್ಟ್ ಕೊಡಲಿಲ್ಲಲ್ಲ. ಇದು ಕ್ಯಾಮ್ರಿಗೆ ನಾವು ಪೋಸ್ಟ್ ಕೊಟ್ಟಿದ್ದು ಜನರಿಗೆ, ವಿಶ್ವಾಸ ಕೊಟ್ಟಿದ್ದು, ಅವ್ರ ಹತ್ರ ಮಾತಾಡಿದ್ದು. ಚನ್ನಗಿರಿ, ಹೊನ್ನಾಳಿ, ಶೃಂಗೇರಿ, ಯಾವುದು ಬೇಕು ನಿಮಗೆ? ಶಿರ್ಸಿ ಸ್ಪೀಕರ್ ಅವ್ರನ್ನ ಹೀನಾಯವಾಗಿ ಸೋಲಿಸಿದ್ವಿ, ಅಲ್ಲಿ ಕಾಗೇರಿ ಅವ್ರನ್ನ, ಹಿಂದುತ್ವನ ಸೋಲಿಸಿದ್ವಿ, ಹಿಂದುತ್ವವಾದಿಗಳನ್ನ ಸೋಲಿಸಿದ್ವಿ, ಹಿಂದೂ ಅಂತ ಹೆಸರು ಹಿಡ್ಕೊಂಡು ಮತ ಕೇಳೋರನ್ನ ಸೋಲಿಸಿದ್ವಿ, ಹಿಂದೂ ಆಗಿ ಸೋಲಿಸಿದ್ವಿ. ಜಾತಿ ಧರ್ಮದ ಹೆಸರ ಮೇಲೆ ಕೇಳಲಿಲ್ಲ. ಅದಕ್ಕೆ ನನಗನ್ಸುತ್ತೆ ನರೇಂದ್ರ ಮೋದಿಯವರು ಬೆಂಗಳೂರಿಂದ ಮಂಗಳೂರಿಗೆ ಹೋದರು. ಅವ್ರದ್ದು ಕ್ಯಾಂಪೇನ್ ಸ್ಟ್ರಾಟರ್ಜಿ ಅಂತೆ. ಯಾಕೆ ಸ್ಟ್ರಾಟರ್ಜಿ ಡೌನು, ಲ್ಯಾಂಡಿಂಗ್ ಆಗ್ತಾ ಇದೆ ಅವ್ರದ್ದು, ಪಾತಾಳಕ್ಕೆ ಹೋಗ್ತಾ ಇದೆ ಅದು. ಅಲ್ಲಿ ಏನು ಮಾಡಿದ್ರು, ಬಹಿರಂಗ ಸಭೆ ಬೇಡ ಅಂತೆ, ರೋಡ್ ಶೋ ಅಂತೆ. ರೋಡಲ್ಲಿ ಪುಕ್ಷಟೆ ಜನರು ನಿಂತಿರ್ತಾರಲ್ಲ ಟಾಟಾ ಮಾಡೋಕ್ಕೆ, ಇವರಿಗೆ ಟಾಟಾ ಮಾಡ್ಕೊಂಡು ಹೋಗೋದಕ್ಕೆ ಓಟ್ ಬರ್ತಾವನ್ರಿ. ಮಂಡ್ಯದಲ್ಲಿ ಇದೇ ಮಾಡಿದ್ದು. ಮಂಗಳೂರು ಗೆಲ್ತೀವಿ, ಉಡುಪಿನೂ ಗೆಲ್ತೀವಿ, ಕಾರವಾರ ಗೆಲ್ತೀವಿ, ಶಿವಮೊಗ್ಗ ಇವು 3ಕ್ಕಿಂತ ಮುಂಚೆ ಗೆದ್ದಿರ್ತೀವಿ. ಬರೆದಿಟ್ಕೊಳ್ಳಿ. ಅವ್ರದ್ದೇನು ವರ್ಕೌಟ್ ಆಗಲ್ಲ, ಕಾಂಗ್ರೆಸ್ದು ವರ್ಕೌಟ್ ಆಗುತ್ತೆ, ಗ್ಯಾರಂಟಿ ವರ್ಕೌಟ್ ಆಗುತ್ತೆ. ನಮ್ಮ ಕಾಂಗ್ರೆಸ್ ಪಕ್ಷದವರು 1 ಲಕ್ಷ ಹೆಣ್ಣುಮಕ್ಕಳಿಗೆ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಅಧಿಕಾರ ಬಂದರೆ ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ ರೈತರಿಗೆ, ಅದನ್ನು ಮಾಡಬೇಕಾಗ್ತದೆ. ಮತ್ತು ಯುವಕರಿಗೂ ಕೂಡ ಒಂದು ಗ್ಯಾರಂಟಿಯನ್ನು, ಅದನ್ನು ಮನೆಗೂ ಹೋಗ್ತಕ್ಕಂಥ ಕೆಲಸವನ್ನು, ಗ್ಯಾರಂಟಿಯನ್ನು ಮತ್ತೆ ನಾವು ಮತದಾರರ ಬಾಗಿಲಿಗೆ ಹೋಗ್ತೀವಿ. ಮತದಾರರು ಕಾಯ್ತಾ ಇದ್ದಾರೆ. ಮುಂಚೆ ನನಗನ್ಸುತ್ತೆ, ಅದೇ ಮೊನ್ನೆ ಹೇಳ್ತಾ ಇದ್ರು, ಕೇಳಿದ್ರಂತೆ ಯಾರೋ, ನಮ್ಮೂರಲ್ಲಿ ಏನಾಯಿತು, ಈ ಗ್ಯಾರಂಟಿ ಕಾರ್ಡ್ ಕೊಟ್ವಿ, ಒಂದು ಸ್ವಲ್ಪ ಜನರು ಪಾಪ BJP ಈ ಬಿಡಪ್ಪ ಯಾಕೆ ಬೈಸ್ಕೊಬರ್ಬೇಕು ಅತ್ಲಾಗೆ ಅಂತ ಹೇಳಿದರು. ಅವ್ರು ಫೋನ್ ಮಾಡಿ ಅವರಿಗೆಲ್ಲ ಕೊಟ್ಟಿದ್ರು, ನಮಗೆ ಯಾಕೆ ಕೊಡಲಿಲ್ಲ ಅಂಥೇಳಿ ಇಸ್ಕೊಂಡ್ರು. ಇದು ಸತ್ಯ, ಏನು ನನ್ನ ಮತ ಹಾಕಿದ್ದಾರೆ, ಅದಕ್ಕೆ ನಾನು ಸುಳ್ಳು ಹೇಳಬಾರ್ದು. ಆದರೆ ಈ ಸತಿ ಏನಾಗುತ್ತೆ ಗೊತ್ತಾ, ಗ್ಯಾರಂಟಿ ಕಾರ್ಡ್ ಬಂದಿದೆ ಇಲ್ಲಿ ಬೂತ್ ಅಧ್ಯಕ್ಷರ ಮನೆಗೆ ಅಂತ ಹೇಳಿದರೆ ಮೋಸ್ಟ್ಲಿ ಎಲ್ಲರೂ ಬಂದು ಗ್ಯಾರಂಟಿ ತೊಗೊಂಡು ಹೋಗ್ತಾರೆ. ಯಾಕೆಂದರೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗೆ ವಿಶ್ವಾಸ ಇಟ್ಟಿದ್ದಾರೆ.